ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ವಾಟ್ ಲವ್? ಪ್ರೀತಿ, ಮನುಷ್ಯರ ಪ್ರೀತಿ. ಮನುಷ್ಯರ ಪ್ರೀತಿನ? ಹಾ, ನನ್ ಕಾರ್ ಕೆಟ್ಟೋಗಿದೆ, ನೀನ್ ಎಲ್ಲಿದ್ಯಾ? ಮೇ ಬಿ ಇಳೆಯರಾಜ ಸರ್ ಜೊತೆ ನಾನು ವರ್ಕ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ಹೇಳ್ಕೋಬಹುದು. ಯಾವ ಮೂವಿ? ಫಸ್ಟ್ ಟೈಮ್ ನಾನು ಅಷ್ಟು ದೊಡ್ಡ ಮೋಸ್ಟ್ಲಿ ಇವ್ರಿಗೆ ಇಷ್ಟ ಆಗ್ತಾ ಇಲ್ವೇನೋ ಅನ್ಕೊಂಡೆ. ತಗೊಳಕ್ ಜಾಗನೇ ಇಲ್ಲ. ಅಂಡ್ ಆ ದಿವಸ ಹಾಡೇ ಹಾಡಿಸ್ಲಿಲ್ಲ. ಪ್ರಾಕ್ಟೀಸ್ ಎಲ್ಲ ಬೇಸ್ಟ್. ಸ್ಟೇಜ್ ಮೇಲೆ ತಪ್ಪು ಮಾಡಿದ್ರು ಅವ್ರು ಸ್ಟೇಜ್ ಮೇಲೆನೆ ವಾಪಸ್ ಹಾಡಿಸ್ತಾರೆ. ಈ ತರ ಹಿಂದೆ ಯಶೋದಾಸ್ ಅವ್ರಿಗೆ ಮಾಡಿದ್ರು. ದಾನೆ ದಾನೆ ಪೆ ಲಿಖಾ ಹೈ ಖಾನೆ ವಾಲೋಂ ಕಾ ನಾಮ್, ಗಾನೆ ಗಾನೆ ಪೆ ಲಿಖಾ ಹೈ ಗಾನೆ ವಾಲೋಂ ಕಾ ನಾಮ್. ಸಿನಿಮಾ ಅಂತೂ ಡೈರೆಕ್ಟ್ ಮಾಡಲ್ಲ. ಈಗ ನಿಮಗೆ ಆಪ್ಷನ್ ಕೊಟ್ರೆ ಮೇಡಮ್, ಒಂದು ದುಡ್ಡು ಕೊಡ್ತೀನಿ, ಒಂದು ಲವ್ ಮನಿಯಲ್ಲಿ ಯಾವ ಚೂಸ್ ಮಾಡ್ತೀರಿ? ಲವ್ ಅಂಡ್ ಮನಿ. ಲವ್ ಅಂಡ್ ವಾಟ್ ಲವ್? ಒಂದು ಪ್ರೀತಿ, ಮನುಷ್ಯರ ಪ್ರೀತಿ. ಮನುಷ್ಯರ ಪ್ರೀತಿನೇ ಆಫ್ ಕೋರ್ಸ್. ಅದು ಚೂಸ್ ಮಾಡ್ತಾರೆ. ಯಾಕೆ? ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಬರುತ್ತೆ ಹೋಗುತ್ತೆ. ಬಟ್ ಆ ಪ್ರೀತಿನೇ ಶಾಶ್ವತ ಅನ್ಸುತ್ತೆ. ನಮ್ ಕೊನೆಗಾಲದಲ್ಲೂ ನಮ್ಗೆ ಮನುಷ್ಯರೇ ಬೇಕಾಗಿರುತ್ತೆ, ದುಡ್ಡು ಬೇಕಾಗಿಲ್ಲ. ನಿಮ್ಮ ಫೇವರೇಟ್ ಫ್ರೆಂಡ್ ಯಾರು? ನನ್ನ ಸ್ಕೂಲ್ ಫ್ರೆಂಡ್ಸ್ ಆಕ್ಚುಲಿ ಈಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ. ಅವ್ರಿಗೊಂದು ಫ್ರ್ಯಾಂಕ್ ಕಾಲ್ ಮಾಡಬಹುದಾ ನೀವು? ಫ್ರ್ಯಾಂಕ್ ಕಾಲ್? ಅವರೆಲ್ಲ ಲೈಕ್ ಬೇರೆ ಕಂಟ್ರಿ ಅಲ್ಲಿ. ನಿಮ್ ತಂಗಿ ಏನ್ ಮಾಡ್ತಾ ಇದಾರೆ ಇವಾಗ? ಪ್ರೆಸೆಂಟ್ ಕಾಲ್ ಮಾಡ್ತಾರೆ. ನಿಮ್ ತಂಗಿ ಏನ್ ಮಾಡ್ತಾ ಇದಾರೆ ಈಗ? ಆಂಕರಿಂಗ್. ಓಕೆ ಓಕೆ. ಓ ಕರೆಕ್ಟ್. ಅವ್ರು ನಿಮ್ಮ ಒಡನಾಟ ಹೆಂಗಿದೆ? ಓ ಮೋರ್ ದನ್ ಸಿಸ್ಟರ್ಸ್, ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್. ಆಮೇಲೆ ಟ್ರಾವೆಲ್ ಪಾರ್ಟ್ನರ್ಸ್. ಅವ್ರಿಗೂ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ. ಇತ್ತೀಚೆಗೆ ನೇಪಾಲ್ಗೆ ಹೋಗಿದ್ವಿ. ಅಲ್ಲಿ ನನ್ಗೆ ಕಾರ್ಯಕ್ರಮ ಇತ್ತು. ನಾನು ಯಾವುದೇ ದೇಶಕ್ಕೆ ಕಾರ್ಯಕ್ರಮಕ್ಕೆ ಅಂತ ಹೋದ್ರೆ ಮತ್ತೆ ಎಕ್ಸ್ಟೆಂಡ್ ನಾವಿಬ್ರು ಶುರು ಮಾಡ್ತೀವಿ. ಸೊ ಅಲ್ಲಿ ಎಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಹಿಮಾಲಯಸ್ ಹತ್ರ ಎಲ್ಲ ಹೋಗಿ, ಸೊ ವಿ ಎಂಜಾಯ್ ಅ ಲಾಟ್. ಅಂಡ್ ಇಬ್ರು ಫುಡ್ ಪಾರ್ಟ್ನರ್ಸ್ ಕೂಡ. ನಾವಿಬ್ರು ಫುಡೀಸ್. ಸೊ ಬೇರೆ ಬೇರೆ ತರದ ಕ್ವಿಸಿನ್ ಟ್ರೈ ಮಾಡ್ತೀವಿ. ಅವರು ಚೆನ್ನಾಗಿ ಕುಕ್ ಮಾಡ್ತಾರೆ. ಸೊ ಫ್ರೀ ಇದ್ದಾಗೆಲ್ಲ ಈ ತರ ಕಾಲ ಕಳಿತೀವಿ. ಸಿನಿಮಾಗಳಿಗೆ ಹೋಗ್ತೀವಿ. ಸೂಪರ್. ಈಗ ಅವ್ರು ಬಿಸಿ ಇದಾರೆ ಹೇಗೆ? ಐ ಡೋಂಟ್ ನೋ, ಶೂಟ್ ಅಲ್ಲಿ ಇದಾರೆ ಅನ್ಸುತ್ತೆ. ಒಂದು ಪ್ರಾಂಕ್ ಕಾಲ್ ಮಾಡಬಹುದು ಏನಾದ್ರು? ಏನಂತ ಮಾಡ್ಬೇಕು? ಇನ್ನೇನು ಮಾಡಿ ಅವ್ರಿಗೆ ಏನಾದ್ರು ಪ್ರಾಂಕ್ ಆಗುತ್ತಾ? ಅವ್ರು ಪ್ರಾಂಕೇ ಆಗಲ್ಲ ಆಕ್ಚುಲಿ. ಹೌದಾ? ಪಿಕ್ ಮಾಡ್ತಾಳೆಲ್ಲ ಗೊತ್ತಿಲ್ಲ. ಐ ಟ್ರೈ. ಏನ್ ಹೇಳ್ತೀರಿ ಈಗ? ಹಾ, ನನ್ ಕಾರ್ ಕೆಟ್ಟೋಗಿದೆ, ನೀನ್ ಎಲ್ಲಿದ್ಯಾ? ಬರಕ್ಕಾಗಲ್ವಾ? ನನ್ ಕಾರ್ ಕೆಟ್ಟೋಗಿದೆ, ನಾನು ಇವಾಗ ಹೆಂಗ್ ಹೋಗ್ಬೇಕು ಅಂತ ಗೊತ್ತಿಲ್ಲ, ಶೋಗ್ ಹೊರಟಿದ್ದೆ. ಸರಿ, ಈ ಪ್ರಾಂಕ್ ಎಲ್ಲ ನಡೆಯಲ್ಲ ಅವಳ ಹತ್ರ. ಏನ್ ಬೆಸ್ಟ್ ಅನ್ಸುತ್ತೆ ಅದೇ ಮಾಡು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯೋರ್ ಕೈಂಡ್ ಅಡ್ವೈಸ್. ಬಾಯ್. ಬಾಯ್. ಅಷ್ಟೇ, ನೀವ್ ಹೇಳ್ದಂಗೆ ಆಯ್ತು. ಈಗ ಅವ್ರ ಅಷ್ಟ ನೀವೇನೋ ಚೆನ್ನಾಗಿ ಆಕ್ಟ್ ಮಾಡಿದ್ರಿ, ಬಟ್ ಅವ್ರು ಮೇಡಮ್ ಈಗ ನಮ್ ಕಡೆಯಿಂದ ಇಷ್ಟು ನೀವೇನಾದ್ರು ಶೇರ್ ಮಾಡ್ಕೋಬೇಕಾ? ಮೇ ಬಿ ಇಳೆಯರಾಜ ಸರ್ ಜೊತೆ ನಾನು ವರ್ಕ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ಹೇಳ್ಕೋಬಹುದು. ಯಾವ ಮೂವಿ? ಮೂವಿಗಿಂತ ಅವ್ರ ಕಾನ್ಸರ್ಟೇ ತುಂಬಾನೇ ಮಜಾ ಆಗಿದ್ದು. ನನ್ಗೆ ಸಡನ್ ಆಗಿ ಒಂದು ಫೋನ್ ಕಾಲ್ ಬರುತ್ತೆ. ಸೆಪ್ಟೆಂಬರ್ ಅಲ್ಲಿ ಕಾರ್ಯಕ್ರಮ ಇದೆ ಅಂತ ಜುಲೈ ಅಲ್ಲಿ ಫೋನ್ ಬರುತ್ತೆ. ಅವ್ರ ಮ್ಯಾನೇಜರ್, ಆಗಿನ ಮ್ಯಾನೇಜರ್ ಆಗಿದ್ದಂತ ಸುಬ್ಬಯ್ಯ ಅಂತ, ಅನುರಾಧ ಭಟ್ ಅವರ. ಹೌದು, ನಾನು ಹೀಗೆ ಇಳೆಯರಾಜ ಅವ್ರ ಮ್ಯಾನೇಜರ್ ಮಾತಾಡ್ತಾ ಇದೀನಿ, ಸೆಪ್ಟೆಂಬರ್ ಗಣೇಶೋತ್ಸವಕ್ಕೆ ಒಂದು ಕಾರ್ಯಕ್ರಮ ಇದೆ. ನಾನ್ ಯಾವ್ದು ಪ್ರ್ಯಾಂಕ್ ಕಾಲ್ ಅನ್ಕೊಂಡು ಜುಲೈ ಅಲ್ಲೇ ಈಗ್ಲೇ ಬುಕಿಂಗ್. ಅದು ಯಾವಾಗ ಇನ್ನು 10 years ಬ್ಯಾಕ್ ಇರ್ಬೇಕು. ಈಗ್ಲೇ ಬುಕ್ ಮಾಡ್ತಾರ, ನನ್ನ ಏನಕ್ ಕೇಳ್ತಾರೆ ಅಂತ. ಸೊ ಫ್ರೀ ಇದೀನಿ ಅಂತ ಹೇಳ್ದೆ. ಆ ದಿವಸ ಒಂದೆಲ್ಲ, ಅದಕ್ಕೆ ಹಿಂದೆ ಒಂದು 3-4 days ನೀವು ರಿಹರ್ಸಲ್ ಬರ್ಬೇಕು, ಚೆನ್ನೈಗೆ ಬರ್ಬೇಕು ಅಂತ. ಆವಾಗ ಪಕ್ಕ ಈ ಪ್ರ್ಯಾಂಕ್ ಅಂತ. ಆದ್ರೂ ಏನು ಹೇಳಿಲ್ಲ, ಸರಿ ಆಯ್ತು ಅಂತ ಸುಮ್ಮನೆ. ಅದಾದ್ಮೇಲೆ ವಿ ಮನೋಹರ್ ಸರ್ ಕಾಲ್ ಮಾಡಿದ್ರು. ಯಾಕಂದ್ರೆ ಆರ್ಕೆಸ್ಟ್ರಾ ಅರೇಂಜ್ಮೆಂಟ್ಸ್ ಎಲ್ಲ ಅವ್ರು ಸ್ವಲ್ಪ ಇನ್ಚಾರ್ಜ್ ತಗೊಂಡಿದ್ರು. ಕಾಲ್ ಮಾಡ್ಬಿಟ್ಟು, ನಿಮ್ ಕಾಲ್ ಬಂತ ಅಮ್ಮ, ಸೊ ನಿಮ್ಗೆ ಈ ಹಾಡುಗಳು ಅಲಾಟ್ ಆಗಿದೆ, ಚೆನ್ನಾಗಿ ನೋಡ್ಕೊಳ್ಳಿ, ರಿಹರ್ಸಲ್ ಬನ್ನಿ ಅಂತ. ಆವಾಗ್ಲೇ ನಾನು ಅದ್ರ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡಿ, ಓ ನಿಜವಾಗ್ಲೂನಾ ಅಂತ. ಸೊ ಇಲ್ಲಿಂದ ಚೆನ್ನೈ ಪ್ರಸಾದ್ ಸ್ಟುಡಿಯೋಸ್ ಅಲ್ಲಿ ದೊಡ್ಡ ರೆಕಾರ್ಡಿಂಗ್ ಹಾಲ್, ಅದು 100 piece ಆರ್ಕೆಸ್ಟ್ರಾ. ಫಸ್ಟ್ ಟೈಮ್ ನಾನು ಅಷ್ಟು ದೊಡ್ಡ ಆರ್ಕೆಸ್ಟ್ರಾ ಜೊತೆ ಹಾಡ್ತಾ ಇದ್ದೀನಿ. ಅಂದ್ರೆ ಸಾಮಾನ್ಯವಾಗಿ ನಾವು ಸ್ಟೇಜ್ ಮೇಲೆ 15 ಜನ ಮ್ಯೂಸಿಷಿಯನ್ಸ್ ಇರ್ತಾರೆ, ಒಂದು ಅಬ್ಬಬ್ಬ ಅಂದ್ರೆ 20 ಇರ್ಬೋದು. ಬಟ್ 100 members ಅಂಡ್ ರಾಜಾ ಸರ್ ಜೊತೆ
ಲೈಕ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂಡ್ ಅದಕ್ಕೆ ಹಿಂದೆ ನಾನು ಹಾಡಿದ್ದೆ, ಅವ್ರಿಗೆ ರೆಕಾರ್ಡಿಂಗ್ಸ್ ಎಲ್ಲ ಹಾಡಿದ್ದೆ. ಬಟ್ ನನಗೆ 3 ಹಾಡುಗಳು ಕೊಟ್ಟಿದ್ರು. ಅಂಡ್ ಫಸ್ಟ್ 2 ಹಾಡುಗಳು ಅವ್ರೇನು ರಿಯಾಕ್ಷನ್ ತೋರ್ಸಲ್ಲ, ಹಾಡುವಾಗ ಹಿಂಗ್ ನೋಡಿದ್ರು, ನೆಕ್ಸ್ಟ್ ಸಾಂಗ್ ಅದು ಆಯ್ತು, ನೆಕ್ಸ್ಟ್ ಸಾಂಗ್. ಮೋಸ್ಟ್ಲಿ ಇವ್ರಿಗೆ ಇಷ್ಟ ಆಗ್ತಾ ಇಲ್ವೇನೋ ಅನ್ಕೊಂಡೆ. ಆಮೇಲೆ ಅದು ಒಂದ್ ಹಾಡು ಯಾರಿಗಾಗಿ ಆಟ, ಅದ್ರಲ್ಲಿ ಒಂದು ರಾಂಗ್ ಪ್ಲೇಸ್ ಅಲ್ಲಿ ನನ್ ಬ್ರೆತ್ ತಗೊಂಡೆ, ಫುಲ್ ಸ್ಟಾಪ್ ಮಾಡ್ಸಿದ್ರು. ತಪ್ಪ ಹಾಡ್ತಾ ಇದೆಯಾ ಅಂದ್ರು. ನಂಗೆ ಏನ್ ತಪ್ಪ ಹಾಡ್ತಾ ಇದೀನಿ, ಸರಿ ಹಾಡಿದಿನಲ್ಲ ಅಂತ ಲಿರಿಕ್ಸ್ ಎಲ್ಲ ನೋಡ್ಕೋತಾ ಇದ್ದೆ. ಅಲ್ಲಿ ಬ್ರೆತ್ ಇದೆಯಾ ಅಂತ ಕೇಳಿದ್ರು. ಓ ಅಂತ, ಓಕೆ ಇನ್ನೊಂದ್ಸಲ ಅಂತ. ಮತ್ತೆ ಸೆಕೆಂಡ್ ಟೈಮ್ ಅದೇ ಮಿಸ್ಟೇಕ್ ಮಾಡಿದೆ. ಬಿಕಾಸ್ ಅದೊಂದು ಲೆಂತಿ ಲೈನ್, ಅದು ಉಸಿರು ತಗೊಳಕ್ ಜಾಗನೇ ಇಲ್ಲ. ಅಂಡ್ ನಾನು ಸ್ವಲ್ಪ ಒದ್ದಾಡ್ತಾ ಇದ್ದೆ, ಅಲ್ಲಿ ಬ್ರೆತ್ ತಗೋತಾ ಇದ್ದೆ. ಸೊ ಎಂಡ್ ಆಫ್ ದ 3 times ಹಾಡ್ಸೋದು. ಆ 3 times ಹಾಡ್ಸುವಾಗ ಹೇಳಿದ್ರು, ನಾಳೆನ ರಿಹರ್ಸಲ್ ಅಲ್ಲಿ ನೀವು ಇದೇ ಮಿಸ್ಟೇಕ್ ಮಾಡಿದ್ರೆ ಈ ಹಾಡ್ ಕಟ್ ಆಗುತ್ತೆ, ಹಾಡಲ್ಲ ಅಂತ. ಓ ತುಂಬಾನೇ ನನ್ಗೆ ಅಂದ್ರೆ ನನ್ಗೆ ಸಿಕ್ಕಿದ ಅವಕಾಶ ಇದೆ, ನಾನು ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ. ಸೊ ಅವತ್ತು ನಮ್ ರೂಮ್ ಹೋಗ್ಬಿಟ್ಟು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾನು. ಫುಲ್ ನೈಟ್ ಅದೊಂದೇ ಲೈನ್ ಹಾಡಿದೀನಿ, ಫುಲ್ ನೈಟ್. ಐ ಥಿಂಕ್ 11 ಗಂಟೆಗೆನ ನನ್ ರೂಮ್ ರೀಚ್ ಆಗಿದ್ದೀನಿ ರಿಹರ್ಸಲ್ ಎಲ್ಲ ಆದ್ಮೇಲೆ. ಬೆಳಿಗ್ಗೆ 7 ಗಂಟೆಗೆ ಮತ್ತೆ ಕಾಲ್ ಶೀಟ್ ಇದ್ದಿದ್ದು ರಿಹರ್ಸಲ್. 6 o'clock ವರ್ಗೂ ಹಾಡಿದೀನಿ. ಹೋದೆ. ಆ ದಿವಸ ಹಾಡೇ ಹಾಡಿಸ್ಲಿಲ್ಲ. ಬೇಸ್ಟ್ ಅಲ್ಲ. ಸೊ 3rd day ಪ್ರಾಕ್ಟೀಸ್ ಅಲ್ಲಿ ಫಸ್ಟ್ ಸಾಂಗ್ಗೆ ಅದೇ ತಗೊಂಡ್ರು. ಅಂಡ್ ಅವತ್ ಕರೆಕ್ಟ್ ಆಗಿ ಹಾಡಿದ್ರು. ಮತ್ತೆ ಏನು ರಿಯಾಕ್ಷನ್ ಲೆಸ್ ಅವರು. ನಾನು ಏನು ಇವಾಗ ಹಾಡ್ತೀನ ಇಲ್ವಾ ಅಂತ ಮನೋಹರ್ ಸರ್ ಇರತ್ತೆ ಅಂದ್ರು. ಸೊ ಸ್ಟೇಜ್ ಮೇಲೆ ನನಗ್ ಭಯ, ಅಂದ್ರೆ ತುಂಬಾ ಆ ಪ್ಲೇಸ್ ಬಂದ್ರೆ ಕಾನ್ಶಿಯಸ್ ಆಗ್ತಾ ಇದ್ದೆ. ಸೊ ಹಾಡ್ದೆ, ಸರ್ ಅಲ್ಲಿ ಸ್ಟೇಜ್ ಮೇಲೆ ಕ್ಲಾಪ್ ಮಾಡೋದು, ದಟ್ ವಾಸ್ ಮೈ ಬಿಗ್ಗೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್, ಹ್ಯಾಪಿಯೆಸ್ಟ್ ಮೂಮೆಂಟ್. ಅದಾದ್ಮೇಲೆ ಏನ್ ಹೇಳಿದ್ರು ಅವರು, ಇಳಯರಾಜಾ ಸರ್? ಏನಿಲ್ಲ, ಅವರು ಜಾಸ್ತಿ ಹಾಗೆ ಮಾತಾಡಲ್ಲ. ಬಟ್ ಅದೇ ಒಂದ್ ದೊಡ್ಡ ವಿಷಯ, ಅವರು ಕ್ಲಾಪ್ ಮಾಡಿದ್ದು. ಯಾಕಂದ್ರೆ ನಂಗೆ ಎಲ್ಲರೂ ಹೆದರಿಸಿದ್ರು, ತುಂಬಾ ಜನ ಇದ್ರು, ದೊಡ್ಡ ಸಿಂಗರ್ಸ್ ಇದ್ರು. ಅವ್ರು ಹೇಳಿದ್ರು, ಸ್ಟೇಜ್ ಮೇಲೆ ತಪ್ಪು ಮಾಡಿದ್ರು ಅವ್ರು ಸ್ಟೇಜ್ ಮೇಲೆನೆ ವಾಪಸ್ ಹಾಡಿಸ್ತಾರೆ, ಈ ತರ ಹಿಂದೆ ಯೇಸುದಾಸ್ ಅವ್ರಿಗೆ ಮಾಡಿದ್ರು ಅಂತ. ಅವ್ರಿಗೆ ಮಾಡಿದಾರೆ ಅಂದ್ರೆ ಇನ್ ನಾನ್ ಯಾವ ಲೆಕ್ಕ. ಸೊ ತುಂಬಾನೇ ಭಯ ಪಟ್ಟಿದ್ದೆ ಆ ಪರ್ಟಿಕ್ಯುಲರ್ ಸಾಂಗ್ ಹಾಡಕ್ಕೆ. ಬಟ್ ಆಮೇಲೆ ಮೇಡಮ್, ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆ ಭಾಷೆಯವರು ಬಂದು ಕನ್ನಡ ಸಾಂಗ್ ಅನ್ನ ಹಾಡ್ತಾರೆ. ಹೋಗಿ ನಿಮ್ಗೆ ಅನ್ಸಿದ್ದೆ ಈ ಸಾಂಗ್ ಯಾಕೆ ನಮ್ಗೆ ಸಿಕ್ಕಿಲ್ಲ, ಬೇರೆ ಭಾಷೆ ಹೋಗ್ತಾ ಇದೆಯಲ್ಲ ಅಂತ, ಆತರ ಏನಾದ್ರು ಫೀಲ್ ಆಗಿದೆ? ಆತರ ತುಂಬಾ ಸಲ ಫೀಲ್ ಆಗಿದೆ. ಯಾಕಂದ್ರೆ ನಾನ್ ಟ್ರ್ಯಾಕ್ ಹಾಡ್ತಾ ಇದ್ನಲ್ಲ, ಇದೇ ಹಾಡು ಉಳ್ಕೊಳತ್ತೇನೋ ಅಂತ ಒಂದು ಆಸೆಯಲ್ಲಿ ಇರ್ತೀವಿ. ಬಟ್ ರೀಪ್ಲೇಸ್ ಆದಾಗ ಬೇಜಾರಾಗ್ತಾ ಇತ್ತು. ಬಟ್ ಅದು ನನ್ಗನ್ಸುತ್ತೆ ಇದು ಡೆಸ್ಟಿನಿ. ನಮ್ ಹಣೆಯಲ್ಲಿ ಏನ್ ಬರ್ದಿದೆ ಅದೇ ನಮಗ್ ಸಿಗತ್ತೆ. ಹೇಳ್ತಾರಲ್ಲ, ದಾನೆ ದಾನೆ ಪೆ ಲಿಖಾ ಹೈ ಖಾನೆ ವಾಲೋಂ ಕಾ ನಾಮ್, ಹಾಗೇನೆ ಗಾನೆ ಗಾನೆ ಪೆ ಲಿಖಾ ಹೈ ಗಾನೆ ವಾಲೋಂ ಕಾ ನಾಮ್ ಅಂತ. ಸೊ ಈಗ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಪ್ಪ ಐ ಲವ್ ಯು ಅಂತ ಹಾಡು ನನಗೆ ಸಿಗತ್ತೆ ಅಂತ, ಅದು ಸಿಕ್ತು. ಹಾಗೆ ನಾವು ಬೇರೆ ಭಾಷೆಗಳಲ್ಲಿ ಹಾಡ್ತೀವಿ. ಸೊ ಮ್ಯೂಸಿಕ್ ಇಸ್ ಯೂನಿವರ್ಸಲ್, ಏನು ಹೇಳಕ್ ಆಗಲ್ಲ. ಈಗ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಹೇಳ್ಬೋದು, ಏನೇನ್ ಪ್ಲಾನ್ಸ್ ಇದೆ? ಮ್ಯೂಸಿಕ್ ಡೈರೆಕ್ಟ್ ಮಾಡ್ತೀರಾ, ಅಲ್ಲ ಸಿನಿಮಾ ಡೈರೆಕ್ಟ್ ಮಾಡ್ತೀರಾ, ಅಲ್ಲ ಏನ್ ಪ್ಲಾನ್ಸ್ ಇದೆ ನಿಮ್ದು? ಸಿನಿಮಾ ಅಂತೂ ಡೈರೆಕ್ಟ್ ಮಾಡಲ್ಲ. ಮ್ಯೂಸಿಕ್ ಡೈರೆಕ್ಷನ್, ನನಗೆ ಕಮರ್ಷಿಯಲಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅನ್ನೋ ಒಂದು ಏನು ಗೋಲ್ ಇಲ್ಲ. ನನ್ಗೆ ಇನ್ನು ಚೆನ್ನಾಗಿ ಆಸ್ ಅ ಸಿಂಗರೇ ಇನ್ನು ಬೆಳಿಬೇಕು. ಬಟ್ ನನ್ನ ಪರ್ಸನಲ್ ಖುಷಿಗೆ ನಾನು ಕೆಲವು ಟ್ಯೂನ್ಸ್ ಎಲ್ಲ ಕಂಪೋಸ್ ಮಾಡಿ ನನ್ನ ಫೋನ್ ಅಲ್ಲಿ ಸೇವ್ ಮಾಡ್ಕೊಂಡಿರ್ತೀನಿ. ಸೊ ಟೈಮ್ ಬಂದಾಗ ಯಾವತ್ತಾದ್ರೂ ಅದ್ರ ಬಗ್ಗೆ ಸೀರಿಯಸ್ಲಿ ವರ್ಕ್ ಮಾಡಿ ಮೇ ಬಿ ನಾನೇ ಪರ್ಸನಲಿ ರಿಲೀಸ್ ಮಾಡೋದು, ಆತರ ಏನಾದ್ರು ಗೊತ್ತಿಲ್ಲ. ಈ ತರ ಕನಸುಗಳಿದೆ, ಯಾವ್ದು ನನ್ಸಾಗತ್ತೆ ಗೊತ್ತಿಲ್ಲ. ಈಗ ಒಂದು ಸಡನ್ ಆಗಿ ಒಂದು ಜೀನಿ ಪ್ರತ್ಯಕ್ಷ ಆಗಿ ನಿಮಗೊಂದು ಏನೋ ಹೊರ ಕೊಡ್ತಾರೆ, ಏನ್ ಕೇಳ್ತೀರಿ ಅಂತ? ಐ ಥಿಂಕ್ ಎಲ್ಲಾರು ಫುಲ್ ವರ್ಲ್ಡ್ ಅಲ್ಲಿ ಆರೋಗ್ಯ, ಯಾರಿಗೂ ಅಂದ್ರೆ ಈ ಸಾವು ನೋವು ಏನು ಇರ್ಬಾರ್ದು, ಎಲ್ಲರೂ ಹ್ಯಾಪಿ ಆಗಿರ್ಬೇಕು. ಮೇಡಮ್, ಈಗ ನಿಮ್ಮ ಪ್ರತಿಭೆಗೆ ಸಾಕಷ್ಟು ಗೌರವ ಸಂದಾಯ ಆಗಿದೆ, ಅವಾರ್ಡ್ಗಳು, ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ಬೋದಾ? ಎಲ್ಲಾ ಒಂದು ಚಿತ್ರರಂಗದಲ್ಲಿ ಇರೋರು ಫಿಲ್ಮ್ ಫೇರ್ ಅವಾರ್ಡ್ ಬಗ್ಗೆ ಕನಸು ಕಾಣ್ತಾರೆ, ಸ್ಟೇಟ್ ಅವಾರ್ಡ್ ಬರ್ಬೇಕಂತ ಕನಸು ಕಾಣ್ತಾರೆ. ಸೊ ಫಿಲ್ಮ್ ಫೇರ್ ಅವಾರ್ಡ್ ನನ್ನ ಲೈಫಲ್ಲಿ ಇಲ್ಲಿವರೆಗೂ 3 ಸಲ ಬಂದಿದೆ. ಒಂದು ಉಗ್ರಂ ಚಿತ್ರದ ಚನನ ಹಾಡು, ಇನ್ನೊಂದು ಅಪ್ಪ ಐ ಲವ್ ಯು, ಇನ್ನೊಂದು ಬಿಚ್ಚುಗತ್ತಿ ಅನ್ನೋ ಸಿನಿಮಾದಲ್ಲಿ ನಕುಲ್ ಅಭ್ಯಂಕರ್ ಅವರ ಸಂಗೀತದಲ್ಲಿ ನಾನು ಹಾಡಿದಂತ ಹಾಡು ಧೀರ ಸಮೂಹಗಾರ. ಸೊ ಇದಕ್ಕೂ ಫಿಲ್ಮ್ ಫೇರ್ ಬಂತು. ಇದಲ್ಲದೆ ಸ್ಟೇಟ್ ಅವಾರ್ಡ್
ಒಂದು ಮಕ್ಕಳ ಚಿತ್ರ ಅದು. ನಾನು ಮಕ್ಕಳ ವಾಯ್ಸ್ ಅಲ್ಲಿ ಬಹಳಷ್ಟು ಹಾಡಿದ್ದೀನಿ. ನಾನು ಸಿನಿಮಾ ಅಲ್ದೇನು ಇನ್ಫೋಬೆಲ್ಸ್ ಅನ್ನೋ ಒಂದು ಇದ್ರಲ್ಲಿ ಎಲ್ಲ ಹಾಡಿದ್ದೀನಿ, ಚಿನ್ನು ಅಂತ. ಸೊ ಇದನ್ನೆಲ್ಲ ಕೇಳಿ ನನ್ನ ಹತ್ರ ಹಾಡೋಕೆ ಹೇಳಿದ್ರು. ಸೊ ಸ್ಕೂಲ್ ಇದು ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ ಎತ್ತಿ ಹಿಡಿಯುವಂತ ಹಾಡುದು. ಸೊ ಅದಕ್ಕೆ ನನಗೆ ಸ್ಟೇಟ್ ಅವಾರ್ಡ್ ಬಂತು. ಅದಲ್ಲದೆ ಸಾಕಷ್ಟು ಬೇರೆ ಬೇರೆ ಚಾನೆಲ್ಗಳಿಂದ ಇರ್ಬೋದು, ದೆನ್ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಆಮೇಲೆ ಮಿರ್ಚಿ ಮ್ಯೂಸಿಕ್ ಅವಾರ್ಡ್ ಅದು 2 ಸಲ ಬಂತು. ಒಂದ್ಸಲ ಅಪ್ಪ ಐ ಲವ್ ಯು ಬಂತು, ಇನ್ನೊಂದ್ಸಲ ದಶಕದ ಅತ್ಯುತ್ತಮ ಗಾಯಕಿ ಅಂತ ಪ್ರಶಸ್ತಿ ನೀಡಿದ್ರು. ದೆನ್ ನಿನ್ನೆ ಅಷ್ಟೇ TV9 ಹೆಮ್ಮೆಯ ಕನ್ನಡತಿ ಅಂತ ಗೌರವ ನೀಡಿದ್ರು. ಸೊ ಹೀಗೆ ಬಹಳಷ್ಟು ಪ್ರೋತ್ಸಾಹ ಸಿಕ್ಕಿದೆ. ಇನ್ಫೋಬೆಲ್ಸ್ ಅದು ಬಹಳಷ್ಟು ಹಾಡಿದೀನಿ ನಾನು. ಚಿಕ್ಕ ಮಕ್ಕಳು ತುಂಬಾ ಫೇವ್ರೆಟ್. ಕನ್ನಡ ರೈಮ್ಸ್ ಆಮೇಲೆ ಇಂಗ್ಲಿಷ್ ರೈಮ್ಸ್ ಎಲ್ಲ ಹಾಡಿದೀನಿ. ಅಂಡ್ ನಾನ್ ಹಾಡಿದಂತ ಬರ್ತ್ಡೇ ಸಾಂಗ್ ಅದು ಐ ಥಿಂಕ್ ಸಮ್ 54 ಮಿಲಿಯನ್ ವ್ಯೂಸ್ ಏನೋ ಆಗಿದೆ. ಬರ್ತ್ಡೇ ಸಾಂಗ್ ಹ್ಯಾಪಿ ಬರ್ತ್ಡೇ. ಅದಲ್ಲದೆ ನಾಯಿ ಮರಿ ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು ಅಂತ ಈ ತರ ವಾಯ್ಸ್ ಮಾಡ್ಯುಲೇಷನ್ ಮಾಡ್ಕೊಂಡು ಬಹಳಷ್ಟು ರೈಮ್ಸ್ ನಾನು ತುಂಬಾನೇ ಎಂಜಾಯ್ ಮಾಡಿ ರೆಕಾರ್ಡ್ ಮಾಡಿದಂತ ಹಾಡುಗಳು ಇವೆಲ್ಲ. ಹೌದು, ಕೊಡ್ತಾ ಇದ್ದೆ ಮುಂಚೆ. ಆಮೇಲೆ ನನಗೆ ತುಂಬಾ ಸ್ಟ್ರೈನ್ ಆಗ್ತಾ ಇತ್ತು ವಾಯ್ಸ್. ವಿಚ್ ಕ್ಯಾರೆಕ್ಟರ್, ರಾಕ್ಷಸಿ ಕ್ಯಾರೆಕ್ಟರ್ ಆತರ ಎಲ್ಲಾನು ಮಾಡಿಸ್ತಾ ಇದ್ರು. ಅಂಡ್ ಒಂದ್ಸಲ ಈ ತರ ಡಬ್ ಮಾಡುವಾಗ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿ ನಾನು 2 ಮಂತ್ಸ್ ಹಾಡಕ್ ಆಗ್ಲಿಲ್ಲ. ಸೊ ಅವಾಗ ಡಿಸೈಡ್ ಮಾಡಿದೆ ಬೇಡ, ಬರೀ ಸಿಂಗರ್ ಆಗಿದ್ರೆ ಸಾಕು ಅಂತ. ಹಾ, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಹೇ ಪಿಂಕು, ನೀನ್ ಇವತ್ತೆಷ್ಟು ಚೆನ್ನಾಗಿ ಕಾಣ್ತಿದೀಯ ಗೊತ್ತಾ, ನೀನ್ ಎಲ್ಲಿ ನೋಡಿದ್ಯಾ ನನ್ನನ್ನ ಅಂತ ಈ ತರ ಎಲ್ಲ. ಹೌದು. ಸೊ ಇಟ್ ಇಸ್ ನೈಸ್, ಫನ್, ಬಟ್ ತುಂಬಾ ಸ್ಟ್ರೈನ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲೂ ಇಷ್ಟು ಟೈಮ್ ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನನ್ನ ಜರ್ನಿ ಬಗ್ಗೆ ನೀವು ಕೇಳಿ ನಾನು ಮತ್ತೆ ಚಿಕ್ಕ ವಯಸ್ಸಿಂದ ಎಲ್ಲಾನು ನನಗೂ ರಿಫ್ರೆಶ್ ಆಯ್ತು. ಈ ಅವಕಾಶಕ್ಕೆ ಚಿತ್ತಾರ ಟೀಮ್ಗೆ ಥ್ಯಾಂಕ್ ಯು ವೆರಿ ಮಚ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.